ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜೋಳದ ಹಿಟ್ಟು ತಗೊಂಡು ಬಂದಿದ್ದೀನಿ. ಚೆನ್ನಾಗಿ ಮಳೆನೂ ಬರ್ತಾ ಇದೆ. ಅವಾಗ ಒಂದು ಬಿಸಿ ಬಿಸಿಯಾಗಿ ಸ್ನ್ಯಾಕ್ ಮಾಡೋಣ ಅಂತ ಒಂದು ಬೇಯಿಸಿಟ್ಟ ಆಲೂಗಡ್ಡೆನೂ ಇದೆ. ಮೊದಲೇನು ಮಾಡಬೇಕಂದ್ರೆ ಈ ಆಲೂಗಡ್ಡೆಯ ಸಿಪ್ಪೆ ಎಲ್ಲ ತೆಗಿಬೇಕು ಮೊದಲು. ಅದೇ ಇಲ್ಲಿ ನಾನು ಜೋಳದ ಹಿಟ್ಟಿನಿಂದ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿ ಸೂಪರ್ ಆಗಿ ಬರುತ್ತೆ. ಅಂದರೆ ಇವಾಗಂತೂ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಂಜೆ ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಇದು. ತುಂಬ ಸಿಂಪಲ್ ಆಗಿ ಮಾಡ್ಬೋದು. ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಯಾಕಂದರೆ ಅಷ್ಟು ಟೇಸ್ಟಿಯಾಗಿದೆ, ಸಿಂಪಲ್ ಆಗಿ ಮಾಡ್ಬೋದು. ಮೊದಲು ನೋಡಿ ಈ ಆಲೂಗಡ್ಡೆನ ನಾವು ಈ ರೀತಿ ತುರಿಬೇಕು. ನೋಡಿ ಈ ರೀತಿ ತುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳ್ಳೆ ಚೈನಾಗಿ, ಅಂದರೆ ಪೀಸ್ ಪೀಸ್ ಏನು ಸಿಗಲ್ಲ, ಕರೆಕ್ಟಾಗಿ ನಾವು ಮಿಕ್ಸಿಯಲ್ಲಿ ಯಾವ ರೀತಿ ಪೇಸ್ಟ್ ಮಾಡ್ತೀವೋ ಅದೇ ರೀತಿ ಬರುತ್ತೆ. ನೋಡಿ ಫುಲ್ ಎಲ್ಲ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಆಲೂಗಡ್ಡೆ ತಗೊಂಡಿರೋದು. ನೀವು ಒಂದು ಇಷ್ಟು ತಗೊಂಡ್ಬಿಟ್ಟು ಎಷ್ಟಾಗುತ್ತೆ ಅಂತ ನಾನು ಕರೆಕ್ಟಾಗಿ ಹೇಳ್ತೀನಿ, ಆವಾಗ ನಿಮ್ಗೆ ಗೊತ್ತಾಗ್ಬೋದು. ಅಂದರೆ ಜಾಸ್ತಿ ಮಾಡ್ತಿದ್ರೆ ನಿಮ್ಗೆ ಆಲೂಗಡ್ಡೆ ಜಾಸ್ತಿ ಉಪಯೋಗಿಸ್ಬೋದು. ನೋಡಿ ಈ ರೀತಿ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ಬಂದಿದೆ ಅಂತ. ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಅದೇ ರೀತಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು, ಒಂದು ಹಸಿಮೆಣಸಿನಕಾಯಿನೂ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಿದ್ರೆ ನಿಮಗೆ ಹಾಕ್ಬೋದು. ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, ಆಮೇಲೆ ನೋಡಿ ಒಂದು 1/4 ಟೀ ಸ್ಪೂನ್ನಷ್ಟು ಓಂಕಾಳು ತಗೊಂಡಿದ್ದೀನಿ. ಅದನ್ನು ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಅವಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ಳಿ. ಅದೇ ರೀತಿ ಒಂದು 1/4 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಆ ಮಸಾಲೆ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆಗಿ ಸಿಗಬೇಕು ನಮಗೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಬೇಕಿದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಬೋದು. ನೋಡಿ ಫುಲ್ಲಾಗಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆಗಿ ಬರಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ಸೇರಿಸ್ತಾ ಇರೋದು, ಬೇರೆ ಏನು ಸೇರಿಸ್ತಾ ಇಲ್ಲ. ಇದಕ್ಕೆ 1/4 ಕಪ್ಪಿನಷ್ಟು ಜೋಳದ ಹಿಟ್ಟು, ಬೇರೆ ಏನು ಸೇರಿಸ್ತಾ ಇಲ್ಲ ಅಂದರೆ ಬೇರೆ ಹುಡಿ ಏನು ಸೇರಿಸ್ತಾ ಇಲ್ಲ, ಬೇರೆ ಹಿಟ್ಟೇನು ಸೇರಿಸ್ತಾ ಇಲ್ಲ, ಜೋಳದ ಹಿಟ್ಟು ಮಾತ್ರ ಹಾಕ್ತಾ ಇರೋದು. 1/4 ಕಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಸೇರಿಸೋದು ಬೇಡ. ಅಂದರೆ ಇದಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ 1/4 ಕಪ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ 1/4 ಕಪ್ ಹಾಕ್ಬಿಟ್ಟು ಕರೆಕ್ಟಾಗಿ ಬಂದಿದೆ. ಇನ್ನು ಸ್ವಲ್ಪ ಎಣ್ಣೆನೂ ಸ್ಪ್ರೆಡ್ ಮಾಡಿಬಿಟ್ಟು ಬಿಟ್ಟರೆ ಕರೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಅಂದರೆ ನಾವು ನೀರು ಸೇರಿಸೋದಕ್ಕಿಲ್ಲ, ಅದರಲ್ಲಿ ಎಷ್ಟು ಅಂದರೆ ಸ್ವಲ್ಪ ನೀರಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಾವಿಲ್ಲಿ ಹಿಟ್ಟು ಸೇರಿಸಬೇಕು. ನೋಡಿ ಈ ರೀತಿ ಫುಲ್ಲಾಗಿ ಸೆಟ್ ಮಾಡ್ಕೊಳ್ಳಿ ಒಂದು ಸಲ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಕೈಗೇನು ಅಂಟಲ್ಲ ಅದು. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಕೈಗೆ ಪುನಃ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇನ್ನು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ತಟ್ಟಬೇಕು. ನೋಡಿ ಈ ರೀತಿ ನಿಮಗೆ ಅದು ಸೈಜ್ ನೋಡಿಕೊಂಡು ಮಾಡ್ಬೋದು. ಸ್ವಲ್ಪ ದಪ್ಪಕ್ಕೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ತೆಳುವಾಗಿ ಬೇಕಿದ್ರೆ ಸ್ವಲ್ಪ ಕಡಿಮೆ ತಗೊಂಡ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಇದನ್ನು ಈ ರೀತಿ ಲಟ್ಬಿಟ್ಟು ಕೈಯಲ್ಲೇ ಜಸ್ಟ್ ಪ್ರೆಸ್ ಮಾಡಿದರೂ ಸಾಕಾಗುತ್ತೆ. ಎಷ್ಟು ದಪ್ಪಕ್ಕೆ ಬೇಕೋ ಆ ರೀತಿ ನಿಮಗೆ ಮಾಡ್ಬೋದು. ಅಂದರೆ ತೆಳುವಾಗಿ ಮಾಡಿದರೂ ಚೆನ್ನಾಗಿರುತ್ತೆ, ದಪ್ಪಕ್ಕೆ ಮಾಡಿದರೂ ಚೆನ್ನಾಗಿರುತ್ತೆ ಈ ರೆಸಿಪಿ. ಆದ ಕಾರಣ ನಿಮಗೆ ಯಾವುದು ಬೇಕೋ ಆ ರೀತಿ ಮಾಡ್ಬೋದು. ನೋಡಿ ಇಲ್ಲಿ ತಟ್ಟಿ ರೆಡಿ ಆಗಿದೆ. ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು. ನೋಡಿ ಈ ರೀತಿ. ಅಂದರೆ ಇದು ಬಿಸಿ ಬಿಸಿಯಾಗಿ ಸರ್ವ್ ಮಾಡುವಾಗಲೂ ಸೂಪರ್ ಆಗಿರುತ್ತೆ. ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಅಂತೂ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಇದನ್ನು, ಅಷ್ಟು ಚೆನ್ನಾಗಿದೆ. ನೋಡಿ ಇದು ಎರಡು ಬದಿ ಕೂಡ ಕರೆಕ್ಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಎಲ್ಲ ಕರೆಕ್ಟ್ ಬೇಯಲ್ಲ. ಆದ ಕಾರಣ ನೋಡಿ ಈ ರೀತಿ ಎರಡು ಬದಿ ಕೂಡ ಬೇಯಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಒಂದು ಇವಾಗ ಹಾಕಿದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದೇ ಮೇಲ್ಗಡೆ ಬರುತ್ತೆ. ಆಮೇಲೆ ನಿಮಗೆ ಇನ್ನೊಂದು ಸೇರಿಸ್ಬೋದು. ಯಾಕಂದರೆ ನಾನಿಲ್ಲಿ ಸಣ್ಣ ಕಡಾಯಿಯಲ್ಲಿ ಮಾಡ್ತಾ ಇರೋದು, ಅದ ಕಾರಣ ಜಾಸ್ತಿ ಸೇರಿಸೋದಕ್ಕಾಗಲ್ಲ. ನೀವು ದೊಡ್ಡ ಬಾಣಲೆಯಲ್ಲಿ ಮಾಡ್ತೀರಿ ಎಲ್ಲ ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಹಾಕ್ಬಿಟ್ಟು ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿ ತೆಗಿಬೇಕು. ನೋಡಿ ಇದು ರೆಡಿ ಆಗಿದೆ. ಸೂಪರ್ ಆಗಿರುವಂತಹ ಜೋಳದ ಹಿಟ್ಟಿನ ವಡೆ ನೋಡಿ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇರುತ್ತೆ. ಇನ್ನೊಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಅಂತ. ಇದು ನೋಡಿ ಇನ್ನು ಸೆಕೆಂಡ್ ಒನ್ ಇದಾದ್ಮೇಲೆ ಇದು ಮೇಲ್ಗಡೆ ಬಂದಿದೆ. ಅವಾಗ ತಳಭಾಗಕ್ಕೆ ಇನ್ನೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು.
ನೋಡಿ ಸೂಪರ್ ಆಗಿರುವಂತಹ ಜೋಳದ ಹಿಟ್ಟು ಉಪಯೋಗಿಸಿ ಮಾಡಿರುವಂತಹ ವಡೆ ಇಲ್ಲಿ ರೆಡಿ ಆಗಿದೆ. ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ತೆಳುವಾಗಿ ತಟ್ಕೊಂಡಿರೋದು. ಅದೇ ರೀತಿ ನೋಡಿ ಇದು ಸ್ವಲ್ಪ ದೊಡ್ಡಕ್ಕೆ ಅಂದರೆ ದಪ್ಪಕ್ಕೆ ತಟ್ಕೊಂಡಿರೋದು. ಈ ಎರಡು ಮೆಥಡಲ್ಲಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಇದಂದರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಆ ರೀತಿ ಇರುತ್ತೆ ಇದು. ನೋಡಿ ಸ್ವಲ್ಪ ಚಟ್ನಿ ಸಾಸ್ ಜೊತೆ ಎಲ್ಲ ಹದ್ಬಿಟ್ಟು ತಿಂದರೆ ಸೂಪರ್ ಆಗಿರುತ್ತೆ. ನೋಡಿ ಒಳಗಡೆ ನೋಡಿ ತೆಳುವಾಗಿ ಮಾಡಿರೋದು ಈ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ದಪ್ಪಕ್ಕೆ ಮಾಡಿದ್ರು ಅದೇ ರೀತಿ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ನಮಗೆ. ನೋಡಿ ಈ ರೀತಿ ಇರುತ್ತೆ. ನೋಡಿ ದಪ್ಪಕ್ಕಿರೋದು ನೋಡಿ, ಜಸ್ಟ್ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿ ಇದೆ. ನೋಡಿ ನಾನು ಮುಟ್ಟುವಾಗಲೇ ಫುಲ್ ಪಟಪಟ ಅಂತ ಹುಡಿ ಆಗ್ತಾ ಇದೆ. ಆವಾಗಲೇ ನಿಮ್ಗೆ ಗೊತ್ತಾಗ್ಬೋದು ಹೊರಗಡೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ನೋಡಿ ವಾವ್, ಬಿಸಿ ಬಿಸಿಯೇ ಸರ್ವ್ ಮಾಡಿ, ಅವಾಗಂತೂ ರುಚಿ ಅದ್ಭುತವಾಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಚಾನಲ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.